ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಹೇರ್ ಸ್ಟೈಲ್ ವಿತ್ ಲಾಗ್ ಚಾನಲ್ನ ಯಶು ಆಚಾರ್ಯ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತಹ ಹೋಮ್ ರೆಮಿಡಿನ ನಿಮಗೆ ತೋರಿಸ್ಕೊಡ್ತೀನಿ. ಅಂದ್ರೆ ವಿಂಟರ್ ಟೈಮಲ್ಲಿ ಹೇರ್ ಡ್ರೈ ತುಂಬಾ ಆಗತ್ತೆ. ಆ ಟೈಮಲ್ಲಿ ಯಾವ ರೀತಿಯಾಗಿ ನಾವು ಹೋಮ್ ರೆಮಿಡಿ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ತೀನಿ. ಈ ವಿಂಟರ್ ಟೈಮಲ್ಲಿ ಹೆಣ್ಮಕ್ಳಿಗೆ ಹೊರಗಡೆ ಹೋಗ್ಬೇಕಂದ್ರೆ ಮೇಕಪ್ ಬೇಕಾದ್ರೆ ಬೇಗ ಮಾಡ್ಕೊಂತಾರೆ. ಆದ್ರೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗಿದೆ. ಯಾಕಂದ್ರೆ ವಿಂಟರ್ ಟೈಮಲ್ಲಿ ಕೂದಲು ತುಂಬಾ ಡ್ರೈ ಆಗಿರುತ್ತೆ. ಸಿಕ್ ಬಿಡಿಸ್ಕೊಳ್ಳೋದು ಹಾಗೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗಿರುತ್ತೆ. ಆಯಿಲ್ ಹಾಕೊಳ್ಳೋಣ ಅಂದ್ರೆ ಹೊರಗಡೆ ಫಂಕ್ಷನ್ ಏನಾದ್ರು ಇದ್ರೆ ತುಂಬಾ ಆಯಿಲಿ ಸ್ಟಿಕ್ಕಿ ಆಗಿ ಕಾಣಿಸುತ್ತೆ. ಕೆಲವರಿಗಂತೂ ಆಯಿಲಿ ಹೇರ್ ಇಷ್ಟನೇ ಆಗಲ್ಲ. ನನ್ ಕೂದಲಂತೂ ತುಂಬಾ ಡ್ರೈ ಹೇರ್. ಅರ್ಜೆಂಟ್ ಕೆಲಸಗಳಿತ್ತು ಅಂತ ಹೇಳಿ ನಾನಂತೂ ಒಂದು 24 ಅವರ್ಸ್ ತಲೆ ಬಾಚಿಲ್ಲ. ಇವಾಗ ನೋಡಿ ನನ್ನ ಕೂದಲಿನ ಪರಿಸ್ಥಿತಿ ಹೆಂಗಾಗಿದೆ ಅಂತ. ಅರ್ಜೆಂಟ್ ಆಗಿ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಎಲ್ಲಾ ಹೇರ್ ಸ್ಟೈಲ್ ಬಿಟ್ಟು ಒಂದು ಬನ್ ಹಾಕೊಳ್ತೀನಿ. ಎಲ್ರು ನಂಗೆ ಕೇಳ್ತಾರೆ, ನಿನ್ ಕೂದಲು ಇಷ್ಟೊಂದು ಉದ್ದ ಇದೆ ಆದ್ರೂ ನೀನ್ ಯಾಕೆ ಈ ತರ ಹೇರ್ ಸ್ಟೈಲ್ ಮಾಡ್ಕೊಳ್ತೀಯ ಅಂತ. ಏನ್ ಮಾಡೋದು, ಅರ್ಜೆಂಟ್ ಇರುತ್ತೆ. ಈ ತರ ಸಿಕ್ಕಾಗ್ಬಿಟ್ರೆ ಹೆಂಗ್ ಬಿಡಿಸ್ಕೊಳ್ಳೋದು ಹೇಳಿ. ಅದಕ್ಕೆ ಒಂದ್ ಚಿಕ್ಕ ಬನ್ ಹಾಕೊಂಡು ಹಂಗೆ ಹೊರಗಡೆ ಹೋಗ್ತಾ ಇರೋದೆ. ಅದಕ್ಕಾಗಿ ಇದೆಲ್ಲದರಿಂದ ತಪ್ಪಿಸ್ಕೊಳ್ಳೋಕೆ ಇನ್ಸ್ಟೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಸ್ಪ್ರೇ ಮಾಡಿ ತೋರಿಸ್ತೀನಿ ಇವಾಗ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಸೊ ಇವಾಗ ಇನ್ಸ್ಟೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಸ್ಪ್ರೇ ಮಾಡೋಕ್ಕೋಸ್ಕರ ಒಂದು ಅಲೋವೆರಾ ಹಾಗೆ ದಾಸವಾಳದ ಎಲೆ ಜೊತೆಗೆ ರೈಸ್ ತಕೊಂಡಿದ್ದೀನಿ. ಹಾಗೆ ಅಗಸೆ ಬೀಜನ ತಕೊಂಡಿದ್ದೀನಿ. ಇವೆಲ್ಲದರಿಂದ ಒಂದು ಬೆಸ್ಟ್ ಹೋಮ್ ರೆಮಿಡಿನ ಮಾಡಿ ತೋರಿಸ್ತೀನಿ. ಮೊದಲನೇದಾಗಿ ನಾನು ಇವಾಗ ಒಂದು ಪಾತ್ರೆಯನ್ನ ತಕೊಂಡು ಅದಕ್ಕೆ 4 ಸ್ಪೂನ್ ಆಗುವಷ್ಟು ರೈಸ್ ನ ಹಾಕೊಳ್ತಾ ಇದ್ದೀನಿ. ಸೈಂಟಿಫಿಕಲಿ ಟೆಸ್ಟೆಡ್ ಪ್ರಕಾರ ರೈಸ್ ವಾಟರ್ ಫ್ರಿಜಿ ಹೇರ್ ಕಡಿಮೆ ಮಾಡುತ್ತೆ, ಶೈನ್ ಮಾಡುತ್ತೆ, ಜೊತೆಗೆ ಹೇರ್ ಗ್ರೋತ್ ಆಗೋಕೆ ಇದು ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ಇಂಗ್ರೀಡಿಯೆಂಟ್ಸ್ ಆಗಿದೆ. ನಾನು ಇವಾಗ ಈ ರೈಸ್ ನ ಚೆನ್ನಾಗಿ ತೊಳೆದು ಅದಕ್ಕೆ 4 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸಿ 1 ಗಂಟೆ ತನಕ ನಾನು ಇದನ್ನ ನೆನೆಸಿಡ್ತೀನಿ. ರೈಸ್ ಅನ್ನ ನೆನೆಸಿಡೋದ್ರಿಂದ ರೈಸ್ ಅಲ್ಲಿರುವಂತಹ ಎಕ್ಸ್ಟ್ರಾಕ್ಟ್ಸ್ ನೀರಲ್ಲೇ ಉಳ್ಕೊಳ್ಳುತ್ತೆ. ಆ ನೀರನ್ನೇ ನಾವು ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ಈ ಸ್ಪ್ರೇಗೆ ಉಪಯೋಗಿಸುವಂತದ್ದು. ಹಾಗೆ ಇದಕ್ಕೆ ನಾನಿವಾಗ ದಾಸವಾಳದ ಎಲೆಯನ್ನ ಒಂದು 7-8 ಎಲೆಗಳಾಗುವಷ್ಟು ತಗೊಳ್ತಾ ಇದ್ದೀನಿ. ಹಿಬಸ್ಕಸ್ ಲೀವ್ಸ್ ಕೂಡ ನಮ್ಮ ಕೂದಲಲ್ಲಿರುವಂತಹ ಡ್ರೈನೆಸ್ ನ ಕಡಿಮೆ ಮಾಡುತ್ತೆ. ಹಾಗೆ ಹೇರ್ ಗ್ರೋತ್ ಆಗೋಕ್ಕೂ ಕೂಡ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಹಾಗೆ ಈ ದಾಸವಾಳದ ಎಲೆಯಲ್ಲಿ ಇನ್ನೇನ್ ಬೆನಿಫಿಟ್ಸ್ ಇದೆ, ಹಾಗೆ ಈ ಎಲೆಯನ್ನ ಯಾವ ರೀತಿಯಾಗಿ ಹೇರ್ ಗ್ರೋತ್ ಆಗೋಕೆ ಉಪಯೋಗಿಸಬಹುದು ಅನ್ನೋದನ್ನ ಒಂದು ಫುಲ್ ವಿಡಿಯೋನೇ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಮೇಲೆ ಐಕಾನ್ ಅಲ್ಲಿ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ವಿಡಿಯೋನ ಹಾಕಿರ್ತೀನಿ. ಚೆಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಂಡು ಬನ್ನಿ. ನಾನು ಇವಾಗ ಈ ಎಲೆಗಳನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಚೆನ್ನಾಗಿ ಜಜ್ಕೊಳ್ತಾ ಇದ್ದೀನಿ. ಇವಾಗ ಅದ್ರ ಜೊತೆಗೆ ಅಲೋವೆರಾನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅಲೋವೆರಾ ಎಲ್ಲ ರೀತಿಯಿಂದನೂ ನಮ್ಮ ಹೇರ್ಗಾಗ್ಬೋದು ಅಥವಾ ನಮ್ಮ ಸ್ಕಿನ್ಗಾಗ್ಬೋದು ತುಂಬಾ ಬೆನಿಫಿಟ್ ನ ಕೊಡುತ್ತೆ. ಅಲೋವೆರಾ ಆಲ್ ಇನ್ ಒನ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು. ಅಲೋವೆರಾವನ್ನ ಹೇರ್ಗೆ ಹಾಕೋದ್ರಿಂದ ಹೇರ್ ಶೈನ್ ಅಂಡ್ ಸ್ಮೂತ್ ಆಗುತ್ತೆ, ಹಾಗೆ ಡೆಂಡರ್ ಫ್ರೀ ಆಗುತ್ತೆ. ಹಾಗೆ ಅಲೋವೆರಾವನ್ನ ಅನೇಕ ಸ್ಕಿನ್ ಕೇರ್ ಕೂಡ ಉಪಯೋಗಿಸ್ತಾರೆ. ಅಲೋವೆರಾದು ಕೂಡ ಒಂದು ವಿಡಿಯೋನೇ ಮಾಡಿದ್ದೀನಿ ನಾನು. ಅಲೋವೆರಾನ ಹೇರ್ ಮಾಸ್ಕ್ ಮಾಡೋದಾಗಿರ್ಬೋದು, ಫೇಸ್ ಮಾಸ್ಕ್ ಮಾಡೋದಾಗಿರ್ಬೋದು, ಅಲೋವೆರಾ ಜೆಲ್ ಯಾವ ರೀತಿ ರೆಡಿ ಮಾಡೋದು ಅಂತಾನು ಕೂಡ ಫುಲ್ ಡೀಟೇಲ್ಸ್ ಆಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಮೇಲೆ ಐಕಾನ್ ಅಲ್ಲಿ ಹಾಕಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆಲ್ರೆಡಿ ಜೆಲ್ ಮಾಡಿರೋದು ವಿಡಿಯೋ ಮಾಡಿರೋದ್ರಿಂದ ಇವಾಗ ಬೇಗ ಪಲ್ಪ್ ನ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಇವಿಷ್ಟು ಪಲ್ಪ್ ನ ನಾವು ಉಪಯೋಗಿಸುವಂತದ್ದು. ಇವಾಗ ಜಜ್ಜಿರುವಂತಹ ದಾಸವಾಳದ ಎಲೆಯ ಜೊತೆನೆ ಈ ಅಲೋವೆರಾ ಪಲ್ಪ್ ಕೂಡ ಸೇರಿಸ್ಕೊಂಡು ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಜಜ್ಕೊಳ್ತಾ ಇದ್ದೀನಿ. ಈ ರೀತಿ ಜಜ್ಕೊಳ್ಳೋದ್ರಿಂದ ಅಲೋವೆರಾ ಹಾಗೂ ದಾಸವಾಳದ ಎಲೆಯಲ್ಲಿರುವಂತಹ ಜೆಲ್ಗಳು ಹೊರಗಡೆ ಬರುತ್ತೆ. ಹಾಗಾಗಿ ಇದನ್ನ ಸ್ವಲ್ಪ ಜಜ್ಕೊಳ್ಬೇಕಾಗತ್ತೆ. ಮಿಕ್ಸಿಯಲ್ಲಿ ಏನು ಹಾಕೋಕ್ ಹೋಗ್ಬೇಡಿ, ಮಿಕ್ಸಿಯಲ್ಲಿ ಹಾಕಿದ್ರೆ ಫುಲ್ ಜೆಲ್ ಆಗ್ಬಿಡುತ್ತೆ. ಇದನ್ನ ನಾವು ನೀರಿಗೆ ಹಾಕಿ ಕುದಿಸೋದ್ರಿಂದ ಇದನ್ನ ಮಿಕ್ಸಿ ಮಾಡುವ ಅವಶ್ಯಕತೆ ಇರಲ್ಲ. ಹಾಗೆ ಇವಾಗ ಇಲ್ಲಿ ನಾನು 1 ಗಂಟೆ ನೆನೆಸಿರುವಂತಹ ಅಕ್ಕಿಯನ್ನ ತಗೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ನಾನು ಬಿಸಿ ಮಾಡ್ಕೊಳ್ತೀನಿ. ಯಾಕಂದ್ರೆ ಅಕ್ಕಿಯಲ್ಲಿರುವಂತಹ ಎಕ್ಸ್ಟ್ರಾಕ್ಟ್ಸ್ ಬಿಸಿ ಮಾಡೋದ್ರಿಂದ ಇನ್ನೊಂದ್ ಸ್ವಲ್ಪ ನೀರ್ ಜೊತೆ ಸೇರಿಸ್ಕೊಳ್ಳುತ್ತೆ. ಹಾಗಾಗಿ ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಂತ ಇದ್ದೀನಿ. ತುಂಬಾ ಕುದಿಸಿ ಅನ್ನ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಈ ನೀರನ್ನ ಸೋಸ್ಕೊಂಡು ಇದಕ್ಕೆ ಇವಾಗ ನಾನು ಅಗಸೆ ಬೀಜವನ್ನ ಹಾಕೊಳ್ತಾ ಇದ್ದೀನಿ. 2 ಸ್ಪೂನ್ ಆಗುವಷ್ಟು ಫ್ಲಾಕ್ಸ್ ಸೀಡ್ಸ್ ನ ಈ ಅಕ್ಕಿಯ ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅಗಸೆ ಬೀಜನು ಕೂಡ ಡ್ರೈ ಅಂಡ್ ಫ್ರಿಜಿ ಹೇರ್ಗೆ ತುಂಬಾ ಒಳ್ಳೇದು. ಅಗಸೆ ಬೀಜನ ನಾನು ಆಲ್ರೆಡಿ ನನ್ನ ಕೇಶರಾಶಿ ಶಾಂಪೂಗೆ ಮೇನ್ ಇಂಗ್ರೀಡಿಯೆಂಟ್ ಆಗಿ ಬಳಸ್ತಾ ಇದ್ದೀನಿ. ಆ ವಿಡಿಯೋನು ಕೂಡ ತಪ್ಪದೆ ನೋಡಿ. ಇವಾಗ ಈ ಅಗಸೆ ಬೀಜವನ್ನ ಅಕ್ಕಿ ನೀರ್ ಜೊತೆ ಸೇರಿಸ್ಕೊಂಡು ಜೆಲ್ ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜೆಲ್ ರೆಡಿ ಮಾಡೋಕ್ಕೋಸ್ಕರ ಒಲೆ ಮೇಲೆ ಇಟ್ಟು ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ. ಜೆಲ್ ಅಂದ್ರೆ ತುಂಬಾ ತಿಕ್ಕಾಗಿರುವಂತ ಜೆಲ್ ನ ರೆಡಿ ಮಾಡ್ಬೇಕಂತ ಏನಿಲ್ಲ. ಇವಾಗ ನಾವು ಸ್ಪ್ರೇ ಮಾಡ್ತಾ ಇರೋದ್ರಿಂದ ತೆಳ್ಳಗಿರುವಂತ ಜೆಲ್ ನ ರೆಡಿ ಮಾಡ್ಕೊಂಡ್ರೆ ಸಾಕಾಗತ್ತೆ.
ಹಾಗೆ ಇವಾಗ ನಾನು ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ದಾಸವಾಳ ಎಲೆ ಹಾಗೂ ಅಲೋವೆರಾ ಪಲ್ಮ್ನ ಕೂಡ ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಇವನ್ನ ಸೇರಿಸ್ಕೊಂಡು 5ರಿಂದ 6 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ. ನಾನು ಇವಾಗ ಇದನ್ನ 5ರಿಂದ 6 ನಿಮಿಷ ಕುದಿಸ್ಕೊಳ್ತೀನಿ. ಕುದಿಸ್ಕೊಂಡ ನಂತರ ನೋಡ್ಬೋದು ನೀವು ಈ ರೀತಿ ತೆಳ್ಳಗಿನ ಜೆಲ್ ಸಿಕ್ಕಿದ್ರೆ ಸಾಕು ನಮ್ಗೆ. ಇಷ್ಟು ಕನ್ಸಿಸ್ಟೆಂಟಿಯಲ್ಲಿ ಇರುವಾಗ್ಲೇ ಲೆಡ್ ಅನ್ನ ಆಫ್ ಮಾಡಿ ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಸ್ಟ್ರೈನರ್ ನ ತಕೊಂಡು ನೀಟಾಗಿ ಬಿಸಿ ಇರುವಾಗ್ಲೇ ಸೋಸ್ಕೊಳ್ತಾ ಇದ್ದೀನಿ. ತಣ್ಣಗಾಗ್ಬಿಟ್ರೆ ಬೇಗ ಗಟ್ಟಿ ಆಗ್ಬಿಡತ್ತೆ. ಹಾಗಾಗಿ ಬಿಸಿ ಬಿಸಿ ಇರುವಾಗ್ಲೇನೆ ಸೋಸ್ಕೊಳ್ಬೇಕಾಗತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿದ್ರೆ ಸಾಕಾಗತ್ತೆ. ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ತುಂಬಾ ದಪ್ಪ ಆಗಿ ಮಾಡೋ ಅವಶ್ಯಕತೆ ಇರಲ್ಲ. ಇಷ್ಟು ತೆಳ್ಳಗಿದ್ರೆ ಸಾಕು. ಹಾಗೆ ಇದನ್ನ ಇನ್ನೊಂದ್ಸಾರಿ ಸೋಸ್ಕೊಳ್ತಾ ಇದ್ದೀನಿ. ಡಬಲ್ ಸ್ಟ್ರೈನ್ ಮಾಡ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಕಸಗಳೆಲ್ಲ ಇದ್ರೂ ಹೋಗ್ಲಿ ಅಂತ. ಯಾಕಂದ್ರೆ ಇದು ನಾವು ಸ್ಪ್ರೇ ಮಾಡೋದ್ರಿಂದ ಸ್ಪ್ರೇ ಬಾಟಲ್ ಒಳಗಡೆ ಚಿಕ್ಕ ಚಿಕ್ಕ ಕಣಗಳೆಲ್ಲ ಸಿಗ್ಬಾರ್ದು ಅನ್ನೋಕ್ಕೋಸ್ಕರ ಇನ್ನೊಂದ್ಸರಿ ಸೋಸ್ಕೊಂಡಿದ್ದೀನಿ. ನೋಡಿ, ಇವಾಗ ಹೇರ್ ಸಿರಮ್ ಅಥವಾ ಸ್ಪ್ರೇ ಇನ್ನೂ ರೆಡಿ ಆಗಿಲ್ಲ. ಇದಕ್ಕೆ ಇನ್ನೂ ಕೂಡ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಹಾಕೋದಿದೆ. ಈ ಲಿಕ್ವಿಡ್ ನ ಸ್ವಲ್ಪ ಹೊತ್ತು ತಣ್ಣಗಾಗೋಕೆ ಬಿಡ್ಬೇಕು. ರೂಮ್ ಟೆಂಪರೇಚರ್ಗೆ ಬಂದ ತಕ್ಷಣ ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ನ ಸೇರಿಸ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಕೊಕೊನಟ್ ಆಯಿಲ್, ಹಾಗೆ 1 ಸ್ಪೂನ್ ಆಗುವಷ್ಟು ಬಾದಾಮ್ ಆಯಿಲ್, ಜೊತೆಗೆ ಒಂದು 1/2 ಸ್ಪೂನ್ ಆಗುವಷ್ಟು ವಿಟಮಿನ್ ಇ ಆಯಿಲ್ ನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಆಯಿಲ್ ಗಳನ್ನ ಸೇರಿಸೋ ಅವಶ್ಯಕತೆ ಇಲ್ಲ. ಚಿಕ್ಕ ಚಿಕ್ಕ ಸ್ಪೂನ್ ಅಲ್ಲಿ ಸ್ವಲ್ಪ ಸೇರಿಸಿದ್ರೆ ಸಾಕಾಗುತ್ತೆ. ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ರೋಸ್ ವಾಟರ್ ನ ಸೇರಿಸ್ಕೊಂಡಿದ್ದೀನಿ. ರೋಸ್ ವಾಟರ್ ಸೇರಿಸೋದು ಯಾಕೆ ಅಂದ್ರೆ ಈ ಲಿಕ್ವಿಡ್ ನ ಸ್ಮೆಲ್ ಸ್ವಲ್ಪ ಚೆನ್ನಾಗಿ ಬರ್ಲಿ ಅಂತ. ನಿಮ್ಮ ಹತ್ರ ಯಾವ್ದಾದ್ರು ಫ್ಲವರ್ದು ಎಸೆಟ್ಸ್ ಇದ್ರೆ ಖಂಡಿತ ಸೇರಿಸ್ಕೊಳ್ಬಹುದು ಈ ಸಿರಮ್ ನ ಸ್ಮೆಲ್ಗೋಸ್ಕರ. ನಾನು ಇದಕ್ಕೆ ಸ್ವಲ್ಪ ರೋಸ್ ವಾಟರ್ ನ ಸೇರಿಸ್ಕೊಂಡಿದ್ದೀನಿ. ಇದು ಆಪ್ಷನಲ್ ಆಗಿದೆ. ಅದಾದ ನಂತರ ಇವಾಗ ನಾನು ಈ ಲಿಕ್ವಿಡ್ ನ ಚೆನ್ನಾಗಿ ಒಂದು 4 to 5 ಮಿನಿಟ್ಸ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಸ್ಪ್ರೇ ಬಾಟಲ್ ನ ತಗೊಂಡು ಈ ಲಿಕ್ವಿಡ್ ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಈ ರೀತಿಯಾದಂತ ಒಂದು ಸ್ಪ್ರೇ ಬಾಟಲ್ ನ ತಗೊಂಡಿದ್ದೀನಿ. ನೀವು ಈ ಲಿಕ್ವಿಡ್ ನ ಸಿರಮ್ ರೀತಿ ಕೂಡ ಹಾಕೊಳ್ಬಹುದು. ಸ್ಪ್ರೇ ಬಾಟಲ್ ಅಲ್ಲಿ ಹಾಕಿ ಸ್ಪ್ರೇ ಮಾಡೋದ್ರಿಂದ ಪ್ರತಿಯೊಂದು ಕೂದಲಿ ಕೂಡ ಈ ಲಿಕ್ವಿಡ್ ಅಪ್ಲೈ ಮಾಡೋಕೆ ತುಂಬಾ ಚೆನ್ನಾಗಾಗುತ್ತೆ. ನೋಡಿ, ಮುಂದೆ ನಾನು ಯಾವ ರೀತಿಯಾಗಿ ಸ್ಪ್ರೇ ಮಾಡ್ಕೊಳ್ಳೋದು ಅಂತಾನು ಕೂಡ ತೋರಿಸ್ತೀನಿ. ಲೈವ್ ಆಗಿ ತೋರಿಸ್ತೀನಿ ನನ್ನ ಕೂದಲು ಹೇಗೆ ಚೇಂಜ್ ಆಗುತ್ತೆ ಅಂತ. ನೋಡಿ, ಇವಾಗ ಈ ಸ್ಪ್ರೇ ರೆಡಿ ಆಯ್ತು. ಇದೊಂದು ವರ್ಲ್ಡ್ ಬೆಸ್ಟ್ ಹೇರ್ ಸ್ಪ್ರೇ ಅಂತಾನೆ ಹೇಳ್ಬೋದು. ತುಂಬಾ ಬೆನಿಫಿಟ್ ಕೊಡುವಂತ ಒಂದು ಸ್ಪ್ರೇ ಆಗಿದೆ ಇದು. ಹಾಗೆ ನಾನು ತಗೊಂಡಿರುವಂತ ಈ ವೇಸ್ಟೇಜ್ ಗಳು ನೋಡಿ, ಇದನ್ನು ವೇಸ್ಟ್ ಮಾಡಲ್ಲ ನಾನು. ಇದು ಖಂಡಿತ ವೇಸ್ಟೇಜ್ ಅಲ್ಲ, ಇದನ್ನ ವೇಸ್ಟ್ ಮಾಡಲ್ಲ. ಬೇಯಿಸ್ಕೊಂಡಿರೋಂತ ರೈಸ್, ಹಾಗೆ ಅಗಸೆ ಬೀಜ, ಅಲೋವೆರಾ, ದಾಸವಾಳದ ಎಲೆ, ಇದರದ್ದು ಕೂಡ ಒಂದು ಹೇರ್ ಮಾಸ್ಕ್ ನ ಮಾಡ್ತೀನಿ. ಆ ಹೇರ್ ಮಾಸ್ಕ್ ವಿಡಿಯೋ ಬೇಕು ಅಂದ್ರೆ ಖಂಡಿತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಲಿಕ್ವಿಡ್ ಇರುವಂತ ಸ್ಪ್ರೇನ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಆರಾಮಾಗಿ 1 ವೀಕ್ ಇಂದ 2 ವೀಕ್ ತನಕನೂ ಯೂಸ್ ಮಾಡ್ಕೊಳ್ಬಹುದು. ಯಾವುದೇ ಒಂದು ಪ್ರಾಬ್ಲಮ್ ಇರಲ್ಲ. ತುಂಬಾ ದಿನ ಇಡ್ತೀರಿ ಅಂದ್ರೆ ಸ್ವಲ್ಪ ಇದಕ್ಕೆ ಏನಾದ್ರು ರೋಸ್ ಎಸೆಟ್ಸ್ ಅಥವಾ ಸ್ಮೆಲ್ ಚೆನ್ನಾಗಿ ಬರುವಂತದ್ದು ಯಾವ್ದಾದ್ರು ಪರಿಮಳದ ಲಿಕ್ವಿಡ್ ನ ಹಾಕಿ ಆಗ ಹೊರಗಡೆ ಎಲ್ಲಾದ್ರೂ ಹೋಗುವಾಗ ಹಾಕೋಗ್ಬೇಕಂದ್ರೂ ನಮ್ಮ ಕೂದಲಲ್ಲಿ ಯಾವುದೇ ಬ್ಯಾಡ್ ಸ್ಮೆಲ್ ಬರಲ್ಲ. ನೋಡಿ, ಇವಾಗ ಈ ಸಿರಮ್ ನ ನನ್ನ ಕೂದಲಿಗೆ ಸ್ಪ್ರೇ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಸ್ಪ್ರೇ ಮಾಡ್ಕೊಳ್ಳೋದು ಅಂತ. ನಾನಿಲ್ಲಿ ನನ್ನ ಕೂದಲನ್ನ 2 ಪಾರ್ಟ್ ಆಗಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಪಾರ್ಟಿಗೆ ಇವಾಗ ನಾನು ಸ್ಪ್ರೇ ಮಾಡಿ ತೋರಿಸ್ತೀನಿ. ನೋಡಿ, ಪ್ರತಿಯೊಂದು ಎಳೆ ಎಳೆಗೂ ಕೂಡ ಈ ಸ್ಪ್ರೇ ತಾಗಬೇಕು. ಆ ರೀತಿಯಾಗಿ ಸ್ಪ್ರೇ ಮಾಡ್ಕೊಳ್ಬೇಕಾಗತ್ತೆ.
ನೋಡಬಹುದು ನೀವು ಇಲ್ಲಿ ಸ್ಕ್ಯಾಲ್ಪ್ ಇಂದ ಹಿಡಿದು ಕೂದಲು ತುದಿ ತನಕನೂ ಕೂಡ ನಾನು ಇಲ್ಲಿ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ನನ್ನ ಕೂದಲು ಬಾಚೋಕೆ ಎಷ್ಟು ಕಷ್ಟ ಆಗ್ತಿತ್ತು ಅಂತ ಈ ಸ್ಪ್ರೇ ಮಾಡ್ತಿದ್ದಂಗೆನೆ ಕೂದಲು ವೆಟ್ ಆಗ್ಬಿಟ್ಟು ಬಾಚೋಕೆ ಸುಲಭ ಆಗಿದೆ. ಸ್ಟಾರ್ಟಿಂಗ್ ಇದನ್ನ ಸ್ಪ್ರೇ ಮಾಡ್ಕೊಳ್ತಿದ್ದಂಗೆನೆ ಇದೇನ್ ಕೂದಲು ತುಂಬಾ ವೆಟ್ ಆಯ್ತು ಒದ್ದೆ ಒದ್ದೆ ಅನ್ಸುತ್ತೆ. ಬಟ್ ಒಂದ್ 5 ನಿಮಿಷ ಬಿಟ್ಟ ತಕ್ಷಣನೇ ನಮ್ಗೆ ಆ ಸಿರಮ್ ಅಲ್ಲಿರುವಂತಹ ವಾಟರ್ ಕಂಟೆಂಟ್ ಎಲ್ಲ ಆವಿಯಾಗಿ ಕೇವಲ ಸಿರಮ್ ಬೆನಿಫಿಟ್ ಮಾತ್ರ ಇರುತ್ತೆ. ತುಂಬಾ ಸ್ಮೂತ್ ಅಂಡ್ ಸಾಫ್ಟ್ ಆಗಿ ಕೂದಲು ಶೈನಿ ಆಗಿ ಕಾಣಿಸುತ್ತೆ. ನನ್ಗಂತೂ ಈ ಹೇರ್ ಸಿರಮ್ ತುಂಬಾ ಇಷ್ಟ ಆಯ್ತು. ಎಲ್ಲಾದ್ರೂ ಅರ್ಜೆಂಟ್ ಹೋಗ್ಬೇಕು ಅಂದ್ರೆ ತಲೆ ಸ್ನಾನ ಮಾಡ್ಕೊಂಡು ಒದ್ದೆ ಮಾಡ್ಕೊಂಡು ಬಾಚ್ಕೋಬೇಕು ಅಂತ ಏನಿಲ್ಲ. ಹಾಗೆ ಆಯಿಲ್ ಎಲ್ಲ ಹಾಕೊಂಡು ಫುಲ್ ಸ್ಟಿಕ್ಕಿ ಮಾಡ್ಕೊಳ್ಬೇಕು ಅಂತಾನೂ ಇಲ್ಲ. ಈ ರೀತಿಯಾಗಿ ಸ್ಪ್ರೇ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಬಾಚ್ಕೊಂಡು ಹೋಗ್ಬೋದು. ಹಾಗೆ ಸ್ಪ್ರೇನ ಮಾಡ್ಕೊಂಡು 24 ಅವರ್ಸ್ ಅಲ್ಲಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ಹೊತ್ತು ಇಟ್ರೂ ಏನು ಪ್ರಾಬ್ಲಮ್ ಇಲ್ಲ. ಬಟ್ ವಾಟರ್ ಕಂಟೆಂಟ್ ಇದರಲ್ಲಿ ಇರೋದ್ರಿಂದ ಬೇಗ ವಾಶ್ ಮಾಡ್ಕೊಳ್ಳೋದು ಉತ್ತಮ ಆಗಿರುತ್ತೆ. ನೋಡ್ಬೋದು ನೀವು ಇಲ್ಲಿ ನಾ ಒಂದ್ ಸೈಡ್ ಫುಲ್ ಸ್ಪ್ರೇ ಮಾಡ್ಕೊಂಡು ಬಾಚ್ಕೊಂಡಿದ್ದೀನಿ. ಯಾವ ರೀತಿಯಾಗಿ ಫುಲ್ ಡ್ರೈ ಆಗಿರುವಂತ ಹೇರ್ಗಳು ಡ್ರೈನೆಸ್ ಎಲ್ಲ ಹೋಗಿ ಎಷ್ಟು ನೀಟಾಗಿ ಆಗಿದೆ ನೋಡಿ. ಇವಾಗ ಸ್ಟಾರ್ಟಿಂಗು ತುಂಬಾ ವೆಟ್ ಮತ್ತೆ ಆಯಿಲಿ ಕಾಣಿಸುತ್ತೆ. ಬಟ್ ಒಂದ್ 5 ನಿಮಿಷ ಒಣಗಿದ ನಂತರ ಆತರ ಏನು ಅನ್ಸಲ್ಲ. ಫುಲ್ ಸ್ಟ್ರೈಟ್ನಿಂಗ್ ಅನ್ಸತ್ತೆ ಕೂದಲು. ಹೇರ್ ಫಾಲ್ಸ್ ಇದರಿಂದ ಯಾವುದೇ ರೀತಿ ಆಗಲ್ಲ. ನಮ್ಮ ಕೂದಲಿಗೆ ಇನ್ನಷ್ಟು ಬೆನಿಫಿಟ್ ಕೊಡುತ್ತೆ. ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಹೇರ್ ಫಾಲ್ ಕಡಿಮೆ ಆಗುತ್ತೆ. ಹಾಗೆ ಹೇರ್ ನ ಸ್ಟ್ರಾಂಗ್ ಅಂಡ್ ಸ್ಟ್ರೆಂತ್ ಆಗಿ ಮಾಡುತ್ತೆ. ನನ್ಗಂತೂ ಈ ಹೇರ್ ಸ್ಪ್ರೇ ತುಂಬಾ ಇಷ್ಟ ಆಯ್ತು. ನಿಮ್ಗೂ ಖಂಡಿತ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿಲ್ಲಿ ನೋಡ್ಬೋದು ಒಂದ್ ಕಡೆ ಸಿಕ್ಕೆಲ್ಲ ಹೋಗಿ ಸ್ಟ್ರೈಟ್ನಿಂಗ್ ಆಯ್ತು. ಇನ್ನೊಂದ್ ಕಡೆ ಯಾವ ರೀತಿಯಾಗಿ ಸಿಕ್ಕಿದೆ ಅಂತ ಹೇಳಿ. ಇವಾಗ ಈ ಸೈಡು ಕೂಡ ನಾನು ನೀಟಾಗಿ ಬಾಚ್ಕೊಂಡು ನಿಮ್ಗೆ ತೋರಿಸ್ತೀನಿ. ನೋಡಿದ್ರಲ್ವಾ ಎರಡು ಕಡೆನೂ ಕೂಡ ಡ್ರೈನೆಸ್ ಎಲ್ಲ ಹೋಗಿ ಯಾವ ರೀತಿಯಾಗಿ ಸ್ಟ್ರೈಟ್ನಿಂಗ್ ಆಗಿದೆ ಅಂತ ಹೇಳಿ. ಇದೇ ನೋಡಿ ಹೋಮ್ ಮೇಡ್ ಹೇರ್ ಸ್ಟ್ರೈಟ್ನಿಂಗ್ ಟ್ರೀಟ್ಮೆಂಟ್. ನಿಮ್ ಕೂದಲು ಕೂಡ ವಿಂಟರ್ ಟೈಮ್ ಅಲ್ಲಿ ಫುಲ್ ಡ್ರೈನೆಸ್ ಇದ್ರೆ ಈ ಹೋಮ್ ರೆಮಿಡಿನ ಟ್ರೈ ಮಾಡಿ ನೋಡಿ. ನನ್ಗಂತೂ ಈ ಹೇರ್ ಸ್ಪ್ರೇ ತುಂಬಾ ಇಷ್ಟ ಆಯ್ತು. ನಿಮ್ಗೂ ಕೂಡ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಯಾರೆಲ್ಲ ಡ್ರೈ ಹೇರ್ ಪ್ರಾಬ್ಲಮ್ ಇರುವಂತ ನಿಮ್ ಫ್ರೆಂಡ್ಸ್ ಇದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ. ಹಾಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.